చూడు నా పాట చూడు నా పాట చూడు Shri 6th birthday, and I love Bangalore city and also Karnataka state very much because Siddaramaiah sir is like my guru, and I'm one of the big fan to him, and like he's more like a father to me. How will it change your future? Is he going to be a big politician or what? Yeah, he want to become a CM, young CM. We should see what he will do, and he's also pardon. Yeah, he's also a big fan of Siddaramaiah sir. And last year we celebrated his birthday in Hyderabad. This time on the affection of on Bangalore and Karnataka and the relation what I had with sir, I have also purchased a flat in Phoenix, Kesako. So my son in the young age he requested to celebrate his birthday 6th in Bangalore and also housewarming function. And I'm very glad and thanks to all our MLAs and ministers and our speaker, Yutika Diji, and also DK sir for coming to our son's 6th birthday celebration and also for our housewarming. And I'm very thankful to all them for blessing my son. And also I'm very thankful to our all Telangana MLAs, ministers, and my friends, businessmen who has come from very far and blessed my son. And I'm very thankful to Nagendra. He's a cousin brother of Siddaramaiah sir. He was there from the beginning to celebrate this function in a very great. ಇವತ್ತು ನಮ್ಮ ಸ್ನೇಹಿತರಾದ ಹೈದರಾಬಾದ್ ಶ್ರೀಧರ್ ಅವರು ಅವರಲ್ಲಿ ದೊಡ್ಡ ಉದ್ದಿಮೆದಾರರು. ಅವರ ಮಗನ ಹುಟ್ಟಿದಹಬ್ಬ ಇವತ್ತು. ಅವರು ಇದುವರೆಗೂ ಕೂಡ ಹೈದರಾಬಾದಲ್ಲೇ ಆಚರಣೆ ಮಾಡ್ಕೊತಾಯಿದ್ರು. ಅವರು ಕರ್ನಾಟಕ ಕನ್ನಡ ಕಂಡ್ರೆ ಭಾಳ ಇಷ್ಟ ಅವ್ರಿಗೆ. ಅವರು ಇಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರ ಆಶೀರ್ವಾದ ಅವ್ರ ಮಗನಿಗೆ ಬೇಕು ಅಂಥೇಳಿ, ಹಾಗೆ DCM ಆದ ನಮ್ಮ DK ಶಿವಕುಮಾರ್ ಅವರ ಆಶೀರ್ವಾದ ಬೇಕು. UT ಖಾದರ್ ಸಾಹೇಬರು, ನಮ್ಮ ಸ್ಪೀಕರ್ ಅವರಾದ ಖಾದರ್ ಸಾಹೇಬರು, ಇವತ್ತು MB ಪಾಟೀಲ್ರವರು, ಮಧು ಬಂಗಾರಪ್ಪನವರು, ಸಾಕಷ್ಟು ಜನ MLAಗಳು, ಎಲ್ಲ ಸಾಕಷ್ಟು ಜನ IAS IPS ಆಫೀಸರ್ಸ್ಗಳು ಎಲ್ಲ ಸ್ನೇಹಿತರು ಬಂದು ಅವ್ರ ಮಗನಿಗೆ ಇವತ್ತು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇದು ನಿಜವಾಗ್ಲೂ ಶ್ರೀಧರ್ ಅವ್ರಿಗೆ ತುಂಬ ಸಂತೋಷ ತಂದಿರತಕ್ಕಂಥ ವಿಚಾರ. ಹಾಗೆಯೇ ಇವತ್ತವರು ಇಲ್ಲಿ ಒಂದು ಕೆಶಾಕದಲ್ಲಿ ಒಂದು ಫ್ಲಾಟನ್ನು ಕೂಡ ಖರೀದಿ ಮಾಡಿ ಅದರ ಉದ್ಘಾಟನೆಯನ್ನು ಕೂಡ ಇವತ್ತು ಆ ಗಣ್ಯವರ ಸಮ್ಮುಖದಲ್ಲಿ ನೆರವೇರಿಸ್ಕೊಂಡಿದ್ದಾರೆ. ಅವ್ರಿಗೆ ಯಾವತ್ತೂ ಕರ್ನಾಟಕ ಕನ್ನಡ ಇಲ್ಲಿ ಜನ ಅಂದರೆ ಅವ್ರಿಗೆ ತುಂಬ ಇಷ್ಟ. ಆ ಉದ್ದೇಶ ಇಟ್ಕೊಂಡೇ ಇವತ್ತು ಈ ಸೆಲೆಬ್ರೇಷನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಇವತ್ತೇನು ಬಂದು ಹಾರೈಸಿ ಹೋಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮ್ಮ ಸ್ನೇಹಿತರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಂ, ಶ್ರೀಧರ್ ಒಂದಂದರೆ ಅವರು ಹೃದಯದಲ್ಲೂ ಕೂಡ ಎಲ್ಲರನ್ನೂ ಅಷ್ಟೇ ಪ್ರೀತಿಸ್ತಾರೆ. ಮತ್ತು ಅವರು ಒಳ್ಳೆ ನಂಬರ್ 1 ಉದ್ದಿಮೆದಾರರವರು ಮತ್ತು ಎಲ್ಲರಿಗೂ ಕೂಡ ಸಹಕಾರ ಮಾಡ್ತಕ್ಕಂಥ ಮನೋಭಾವ ಅವ್ರ ಮನಸ್ಸಿನಲ್ಲಿ ಇದೆ. ಹಂಗಾಗಿ ಅವ್ರಿಗೆ ನಂಬರ್ 1 ಶ್ರೀಧರ್ ಅಂತ ಅವ್ರ ಒಂದು 5-6 ಕಾರ್ಗಳಿದೆ. ಅದು ನಂಬರ್ 1 ಕಾರ್ಗಳೇ ಅವ್ರಿಗೆ ಬ್ರ್ಯಾಂಡೆಡ್ ಕಾರ್ಗಳ ಆಗಿವೆ. ಹಾಗಾಗಿ ಅದರಿಂದನೇ ಅವ್ರನ್ನ ನಂಬರ್ 1 ಶ್ರೀಧರ್ ಹಾಗೆ ಅಂತೇಳಿ ಕರೀತಾರೆ.